ಹಂತಕ್ಕೆ ಬಂದು ತಲುಪಿರುವಂತದ್ದು ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತನಿಖೆ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆಷ್ಟೇ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕೊಟ್ಟರು. ಈಗ ಆಲ್ರೆಡಿ ಎಲ್ಲ FSL ರಿಪೋರ್ಟ್ಗಳು ಕೂಡ ಬಂದಿದೆ. ಈಗ ಆಲ್ರೆಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು. ಸೊ ಹೀಗಾಗಿ ಮುಕ್ತಾಯ ಹಂತಕ್ಕೆ ತಲುಪಿರುವಂತದ್ದು ಸ್ವಾಮಿ ಕೊಲೆ ಕೇಸ್. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಬರೋಬ್ಬರಿ 4,000 ಪುಟಗಳ ಆರೋಪ ಪಟ್ಟಿಯನ್ನ ರೆಡಿ ಮಾಡಲಾಗಿದೆ. ಈ 4,000 ಪುಟಗಳ ಆರೋಪ ಪಟ್ಟಿ ಅಂದ್ರೆ ದೋಷಾರೋಪ ಪಟ್ಟಿ ಇದೆಯಲ್ಲ ಚಾರ್ಜ್ ಶೀಟು, ಇದು 17 ಜನ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳ ಭವಿಷ್ಯವನ್ನ ಹಣೆಬರಹವನ್ನ ನಿರ್ಧಾರ ಮಾಡಿದೆ. ಇದೇ ತಿಂಗಳೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತಂತೆ. ಈಗ ಸಿಗ್ತಾ ಇರುವಂತ ಮಾಹಿತಿ ಅದು ಇದೇ ತಿಂಗಳೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಡಿ ಗ್ಯಾಂಗಿಗೆ ಅಸಲಿ ಟೆನ್ಷನ್ ಈಗ ಶುರುವಾಗಿದೆ. ಡಿ ಕ್ರೈಮ್ ನ ಇಂಚಿಂಚು ಮಾಹಿತಿ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಯಾವಾಗ ಸಲ್ಲಿಸ್ತಾರೆ ಚಾರ್ಜ್ ಶೀಟ್ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ 90 ಡೇಸ್ ಇರುತ್ತೆ. 90 ದಿನದ ಒಳಗಾಗಿ ಅಂದ್ರೆ ಆ ಪ್ರಕರಣ ನಡೆದ 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಸೊ ಹೀಗಾಗಿ ಸೆಪ್ಟೆಂಬರ್ 8ರೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಸೆಪ್ಟೆಂಬರ್ 8ರೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಸಿಗ್ತಾ ಇರುವಂತ ಮಾಹಿತಿ ಅಂದ್ರೆ ಈ ತಿಂಗಳಲ್ಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಪೊಲೀಸರು. ಯಾಕೆಂದ್ರೆ ತನಿಖೆ ಈಗ ಆಲ್ರೆಡಿ ಮುಗಿಯುವ ಹಂತಕ್ಕೆ ಬಂದಿದೆ. ನೇನು ಕೆಲವೊಂದು ಪೂರಕ ರಿಪೋರ್ಟ್ಗಳು ಮಾತ್ರ ಬರಬೇಕು, ಅದನ್ನು ಬಿಟ್ಟು ಇನ್ನೆಲ್ಲವೂ ಕೂಡ ಬಂದಿದೆ ಅಂತ ದಯಾನಂದ್ ಅವರು ಹೇಳಿದರು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಅಂತೂ ಫಿಕ್ಸ್ ಆಗಿದೆಯಂತೆ. ಯಾವಾಗ ಮುಹೂರ್ತ ಫಿಕ್ಸ್ ಆಗಿದೆ? ಹಾಗಾದ್ರೆ ಯಾವಾಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಪೊಲೀಸರು ತನಿಖೆಯನ್ನ ಮಾಡಿರುವಂತದ್ದನ್ನ ದೋಷಾರೋಪ ಪಟ್ಟಿಯನ್ನ ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ ನ್ಯೂಸ್18ಗೆ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಸಿಕ್ಕಿರುವಂತದ್ದು. ಸೆಪ್ಟೆಂಬರ್ 8ರೊಳಗೆ ಸಲ್ಲಿಸಬೇಕಲ್ವಾ, ಅದಕ್ಕೊಂದು ಡೇಟ್ ಫಿಕ್ಸ್ ಆಗಿದೆಯಂತೆ. ಆಗಸ್ಟ್ 29 ಅಥವಾ ಆಗಸ್ಟ್ 30ಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡುವಂತ ಸಾಧ್ಯತೆ ಇದೆ. ನಾಳೆಯಿಂದಲೇ ಪರಿಶೀಲನೆ ಆರಂಭ ಆಗುತ್ತೆ. ಚಾರ್ಜ್ ಶೀಟ್ ಪ್ರತಿ ತನಿಖೆಯ ವರದಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಪ್ರತಿ ಪುಟ ಸಮರ್ಪಕವಾಗಿ ಜೋಡಣೆ ಮಾಡಲಾಗುತ್ತೆ. ಯಾವುದು ಕೂಡ ಮಿಸ್ ಆಗದ ರೀತಿಯಲ್ಲಿ ಟೆಕ್ನಿಕಲ್ ಮೆಡಿಕಲ್ ರಿಪೋರ್ಟ್ಸ್ ಅನ್ನ ಪರಿಶೀಲನೆ ಮಾಡಲಾಗ್ತದೆ. ಅದಾದ್ಮೇಲೆ ಅದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಯಾವುದ್ರಲ್ಲೂ ಕೂಡ ತಪ್ಪು ಇಲ್ಲದಂತೆ ಚೆಕ್ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ತನಿಖೆ ಅಂತೂ ಪೊಲೀಸರು ಈ ಪ್ರಕರಣದಲ್ಲಿ ಅಂದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಯಾವ ರೀತಿಯಾಗೆಲ್ಲ ತನಿಖೆ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸಿದ್ದಾರೆ ರಾಜ್ಯದ ಜನಕ್ಕೆ. ಅದರ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮಗೆ ಕೊಟ್ಟಿದ್ದೀವಿ. ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾವುದೇ ಕನೆಕ್ಟಿಂಗ್ ಡಾಟ್ಸ್ ಮಿಸ್ ಆಗದ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ದಾರೆ ಪೊಲೀಸರು. ಈ ಪ್ರಕರಣದ ಆರಂಭದಿಂದಲೂ ಕೂಡ ನೋಡಿದ್ದೀವಿ. ಆದ್ರೆ ಚಾರ್ಜ್ ಶೀಟ್ ಇದೆಯಲ್ಲ, ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂಥದ್ದು ಇಡೀ ಗ್ಯಾಂಗ್ ನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಸೊ ಹೀಗಾಗಿ ಅದರಲ್ಲಿ ಏನಾದರೂ ಸ್ವಲ್ಪ ಲೂಪ್ ಹೋಲ್ಸು ಹೆಚ್ಚು ಕಮ್ಮಿ ಆದರೂ ಕೂಡ ಈಸಿಯಾಗಿ ಎಸ್ಕೇಪ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಪೊಲೀಸರು ತುಂಬಾ ನೀಟಾಗಿ ಪರಿಶೀಲನೆ ಮಾಡ್ತಾ ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ. ಕೋರ್ಟ್ ಸಲ್ಲಿಕೆಗೆ ಮುನ್ನ ಪರಿಶೀಲನೆಯನ್ನ ಮಾಡಲಾಗ್ತದೆ. ಗುರುವಾರ ಅಥವಾ ಶುಕ್ರವಾರ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಗುರುವಾರ ಅಥವಾ ಶುಕ್ರವಾರ ಅಂದ್ರೆ 29 ಅಥವಾ 30ನೇ ತಾರೀಕು ಈ ತಿಂಗಳ ಅಂತ್ಯದಲ್ಲೇ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ರೆಡಿ ಮಾಡ್ಕೊಳ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ 90 ಡೇಸ್ ಇರುತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ. ಈ ಮಂತ್ ಎಂಡ್ ಅಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಪೊಲೀಸರು ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಯಾವ ರೀತಿಯ ಪರಿಶೀಲನೆ ಕಾರ್ಯ ನಡೀತಾ ಇರುವಂಥದ್ದು, ಎಷ್ಟು ಇಂಪಾರ್ಟೆಂಟ್ ಚಾರ್ಜ್ ಶೀಟ್ ಅನ್ನುವಂಥದ್ದು, ಯಾಕೆಂದ್ರೆ ಆರೋಪಿಗಳ ಭವಿಷ್ಯ ಮತ್ತೆ ಹಣೆಬರಹ ನಿರ್ಧಾರ ಆಗುತ್ತಿದೆ. ಪೃಥ್ವಿರಾಜ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯ ಆಗಿರುವಂತದ್ದು ಮತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಎಲ್ಲ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಬಹುತೇಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಡಾಕ್ಯುಮೆಂಟ್ ಪ್ರೊಸೀಜರ್ ಎಲ್ಲವೂ ಕೂಡ ಮುಕ್ತಾಯ ಆಗಿರುವಂತದ್ದು. ಮತ್ತೆ ಇತ್ತೀಚೆಗೆ ಅವ್ರು ಕಾಯ್ಬೇಕಾದಂತದ್ದು FSL ರಿಪೋರ್ಟ್, ಅದು ಕೂಡ ಈಗ ಪೊಲೀಸರ ಕೈ ಸೇರಿರುವಂತದ್ದು. ಈಗ ಚಾರ್ಜ್ ಶೀಟ್ ಅನ್ನ ಮುಂದಿನ ವಾರದಲ್ಲಿ ಅಂದ್ರೆ 29 ಅಥವಾ 30ನೇ ತಾರೀಕಲ್ಲೇ ಅಂದ್ರೆ ಗುರುವಾರ ಅಥವಾ ಶುಕ್ರವಾರದಲ್ಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಒಂದು ನಿಗದಿಯನ್ನ ಮಾಡ್ಕೊಂಡಿದ್ದ ದಿನಾಂಕನ, ಆ ದಿನದಲ್ಲೇ ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ಎಲ್ಲ ಕೂಡ ತಯಾರಿಯನ್ನ ಮಾಡ್ಕೊಂಡಿರುತ್ತದೆ. ಯಾಕಂದ್ರೆ ಸೆಪ್ಟೆಂಬರ್ 9ನೇ ತಾರೀಕುವರೆಗೂ ಕೂಡ ಅವಕಾಶಗಳಿದಾವೆ. ಅಂದ್ರೆ 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ. ಆದ್ರೆ ಬಹುಬೇಗ ಅಂದ್ರೆ ಅದರ ದಿನದ ಒಳಗಾಗಿ ಅವರು
ಚಾರ್ಜ್ ಶೀಟ್ ಅನ್ನ ಮಾಡಬೇಕು ಅಂತೇಳಿ ಈ ತಿಂಗಳ ಕೊನೆ ವಾರದಲ್ಲಿ ಅಂದ್ರೆ 29ರಿಂದ 30ನೇ ತಾರೀಕ 2 ದಿನಗಳ ಅಂತರದಲ್ಲಿ ಇವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಈಗಾಗಲೇ ಕಮಿಷನರ್ ಕೂಡ ತನಿಖಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಒಳಗಾಗಿ ಈ ಒಂದು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ನ ದಾಖಲೆಗಳೇನಿದೆ ಪೇಪರ್ ವರ್ಕ್ಸ್ ಏನಿದೆ ಆ ಪೇಪರ್ ವರ್ಕ್ಸ್ ಎಲ್ಲ ಆಗಿದೆ. ಆದ್ರೆ ಆದ್ರೂ ಸಹ ಇದರಲ್ಲಿ ಏನಾದ್ರೂ ಲೋಪಗಳಿದೆಯಾ ಸಮಸ್ಯೆಗಳಿದೆಯಾ ಪದಾಕ್ಷರಗಳಾಗಿರ್ಬೋದು ಇವೆಲ್ಲ ಕೂಡ ಪರಿಶೀಲನೆ ಮಾಡೋಕೆ ಈಗ ಒಂದು ಟೀಮ್ ಮಾಡ್ಕೊಂಡಿರುವಂತದ್ದು. ಈಗ ಆ ಒಂದು ಕಾರ್ಯ ನಡೀತಾ ಇರುವಂತದ್ದು. ಅದಕ್ಕೋಸ್ಕರ ಈಗ ಲೀಗಲ್ ಟೀಮ್ ಅನ್ನ ತೆಗೆದುಕೊಂಡಿದ್ದಾರೆ. ಲೀಗಲ್ ಟೀಮ್ಗೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಬೇಕಾಗುತ್ತೆ. ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಸುಮಾರು 4,000 ಪುಟಗಳ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿಕೊಂಡು 200 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ರು ಸಹ ಇಷ್ಟೊಂದು ರಿಪೋರ್ಟ್ಸ್ ಇದ್ರು ಸಹ ಆದ್ರೂ ಅದರಲ್ಲಿ ಅಂದ್ರೆ ಪದಗಳ ವಾಕ್ಯಗಳೆಲ್ಲ ವಿಚಾರಗಳಲ್ಲಾಗಿರ್ಬೋದು ಅಥವಾ ಸಾಕ್ಷಿಗಳನ್ನ ಹೇಳಿಕೆಗಳನ್ನ ಉಲ್ಲೇಖ ಮಾಡುವಂತ ಸಂದರ್ಭಗಳಾಗಿರ್ಬೋದು ಮತ್ತೆ ದಾಖಲೆಗಳ ಒಂದಕ್ಕೊಂದು ಹೋಲಿಕೆ ಸಾಮ್ಯತೆ ಇರುವಂತಹ ವಿಚಾರಗಳಲ್ಲಾಗಿರ್ಬೋದು ಎಲ್ಲಾದ್ರೂ ಕೂಡ ಲೋಪಗಳು ಬರಬಾರದು, ಅಲ್ಲಿ ಪದಾಕ್ಷರಗಳ ವಾಕ್ಯಗಳಲ್ಲಿ ಕೂಡ ಸಮಸ್ಯೆಗಳಾಗಬಾರ್ದು ಅಂತೇಳಿ ಎಲ್ಲವೂ ಕೂಡ ಲೀಗಲ್ ಒಂದು ಒಪಿನಿಯನ್ ಟೀಮಿಗೆ ಅದನ್ನ ತೋರಿಸಿ ಅವರು ಹೇಳುವ ಪ್ರಕಾರವಾಗಿ ಈಗ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಆ ಒಂದು ಕಾರ್ಯ ಒಂದು ಲೀಗಲ್ ಟೀಮ್ ಈಗ ಆ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಮುಂದಿನ ವಾರದಲ್ಲೇ 29 ಅಥವಾ 30ನೇ ತಾರೀಕು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಸದ್ಯ ಈಗ ಆ ಬಗ್ಗೆ ಕಮಿಷನರ್ ಕೂಡ ತನಿಖಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಈಗ ಏನು ಬರಬೇಕಾದಂತ FSL ರಿಪೋರ್ಟ್ ಇನ್ನಷ್ಟು ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅದನ್ನ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಅಂದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಂದರ್ಭಗಳಲ್ಲಿ ನೋಡ್ಕೊಳ್ಳೋಣ. ಆದ್ರೆ ಈಗಿರುವಂತಹ ಸದ್ಯದ ತನಿಖಾ ವರದಿ ಏನಿದೆ ಅದನ್ನ ಚಾರ್ಜ್ ಶೀಟ್ ಅನ್ನ ಈಗ ಆಲ್ರೆಡಿ ಸಲ್ಲಿಕೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈಗ ಪೊಲೀಸರು ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ಬಹುತೇಕವಾಗಿ ಎಲ್ಲಾ ಎವಿಡೆನ್ಸ್ಗಳು ಈಗ ಕೊಲೆ ಆರೋಪಿಗಳಾಗಿ 17 ಮಂದಿ ಆರೋಪಿಗಳಿದ್ದಾರೆ. ನಟ ದರ್ಶನ್ ಸೇರಿದಂತೆ ಅವರ ವಿರುದ್ಧವಾದಂತಹ ಸಾಕ್ಷ್ಯಾಧಾರಗಳು 164 ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಅದಕ್ಕೆ ಪೂರಕವಾಗಿರುವಂತದ್ದು. ಈ ಮೂಲಕವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ಸಂದರ್ಭದಲ್ಲೂ ಕೂಡ ಆರೋಪಿಗಳಿಗೆ ಜಾಮೀನು ಸಿಗಬಾರದು ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿರುವಂತದ್ದು. ಪೃಥ್ವಿರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.